ನಾನು ಹೇಳೋಕೆ ಏನು ಉಳಿದಿಲ್ಲ, ಪ್ರಮೋದ್ ಅವರು ಎಲ್ಲ ಹೇಳಾಗಿದೆ. ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮನ ಥರ, ಅವ್ರು ನನಗೆ ಅಣ್ಣನ ಥರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿರೋದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ. ಆ್ಯಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ಭಾಳ ಅಂದರೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಕೃಷ್ಣ ಸರ್, ನಾನು ಆ್ಯಕ್ಚುಲಿ ಈ ಮಾತು ಹೇಳಬೇಕು, ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಅವರೇ ಫೋನ್ ಮಾಡಿದ್ರು, ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದರು. ಬಂದಿದ್ದಾರೆ, ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು. ಆ್ಯಂಡ್ ಬೀಯಿಂಗ್ ಅ ಸೂಪರ್ ಸ್ಟಾರ್, ಈ ಥರ ಎಲ್ಲ ಸತೀಶ್ ಅಣ್ಣ ಆಗಲಿ ಕೃಷ್ಣ ಸರ್ ಇಬ್ಬರು ನಾವು ಸಪೋರ್ಟ್ ಮಾಡ್ತಾ ಇರೋದು, ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಥರ ಕೊಲಾಬರೇಟಿವ್ ಇರೋದ್ರಿಂದನೇ ಇಂಡಸ್ಟ್ರಿ ಬೆಳಿಬೋದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಹೃದಯ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಅನುಷಾ, ಥ್ಯಾಂಕ್ ಯು. ಆ್ಯಂಡ್ ಮನಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಆ್ಯಂಡ್ ಡಯಾನಾ, ಥ್ಯಾಂಕ್ ಯು. ಮಂಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರಿಗೂ ನಾನಂದರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬ ದೊಡ್ಡ ಹೃದಯ ಬೇಕು, ಇಲ್ಲಿ ಬರೋದಕ್ಕೆ ತುಂಬ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ, ಗಿರೀಶ್ ಮೂಲಿಮನಿಯವರ ನಿರ್ದೇಶನದ ಚಿತ್ರ. ಅವ್ರು ನನ್ನ 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ತುಂಬ ಪ್ರಾಮಾಣಿಕವಾಗಿ ಇದರಲ್ಲಿ ಆ್ಯಕ್ಟರ್ಸ್ ಆಗಿರಲಿ, ಮ್ಯೂಸಿಷಿಯನ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಎಲ್ಲರೂ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಭಿರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂಥ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ SVC ಫಿಲ್ಮ್ಸ್ ನ ಮೂಲಕ ಈಗ ಭುವನಂ ಗಗನಂ ಇನ್ನು ಅಯೋಗ್ಯ 2ಗೆ ಸಿದ್ಧರಾಗಿರುವಂತಹ ನಮ್ಮ ಮುನೇಗೌಡ ಸರ್ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು SVC ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟೈಲರ್ ಲಾಂಚ್ಗೆ ಬಂದಂಥ ಸತೀಶ್ ಸರ್, ಕೃಷ್ಣ ಸರ್, ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ, ಚೇತನ್ ಮತ್ತು ಮಾಸ್ತಿ ಸರ್ ಬಂದಿದ್ದರು. ಆ 4 ಬ್ಯೂಟಿಫುಲ್ ಲೇಡೀಸ್, ಏನಕ್ಕೆ ಫಸ್ಟ್ ನೇಮ್ ಅಷ್ಟೊಂದು ಇದಾಗ್ತಲ್ಲ, ಹಂಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು ಸಿನಿಮಾ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಕತೆ ಹೇಳಿದ್ರು ನಮಗೆ. 2 ಲವ್ ಸ್ಟೋರಿನ ಡಿಫ್ರೆಂಟಾಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳಿದಾಗ ನಾನೆಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ದುಬೈಗೆ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 200 ಜನ ಬಂದಿದ್ರು. 200 ಜನದಲ್ಲಿ ಸಿನಿಮಾ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಯಾವುದೇ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಾವೊಂದು 20 ವರ್ಷ ಆಗಿದೆ ಈ ಥರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ. ಹೇಳೋದಿಷ್ಟೇ, 14ಕ್ಕೆ ಥಿಯೇಟ್ರಿಗೆ ಬಂದು ನೋಡಿ. ಅಕಸ್ಮಾತ್ ನೀವೇನಾದರೂ ಅಲ್ಲಿ ಬಂದಿರೋರ ಪೈಕಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡ್ತೀನಿ. ಫಸ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ದಯಮಾಡಿ. ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾದರೂ ನಮ್ಮ ಸಂಸ್ಥೆಯಿಂದ ಯಾವಾಗಲಾದರೂ ಏನಾದರೂ ತಪ್ಪಾಗಿದ್ರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ. ನಮಸ್ಕಾರ.